ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎಚ್.ಡಿ.ಕೋಟೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ 2ನೇ ಹಂತದ ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು. ಎಚ್.ಡಿ.ಕೋಟೆಯಲ್ಲಿ ಇಂದು ಆಡಳಿತ ಸೌಧದ ಮುಂಭಾಗ ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ತವ್ಯಕ್ಕೆ ರಜೆ ಹಾಕಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಸಂಘದ ಅಧ್ಯಕ್ಷ ಯೋಗೇಶ್ ಕೆಬಿ ಮಾತನಾಡಿ, ನಾವು ಮೊದಲ ಹಂತವಾಗಿ ಹಲವು ಬೇಡಿಕೆಗಳನ್ನಿಟ್ಟು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗಿ ಈ ಹೋರಾಟ ಫಲವಾಗಿ ಸರ್ಕಾರದ ಮಾನ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಭೆ ನಡೆದು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಲಾಗಿ ನಾವು ಹಮ್ಮಿಕೊಂಡಿದ್ದ ಹೋರಾಟವನ್ನು ಕೈಬಿಡಲಾಯಿತು. ಆದರೆ ಇದುವರೆಗೂ ನಮ್ಮ ಯಾವುದೇ ಬೇಡಿಕೆ ಮಾತ್ರ ಈಡೇರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬಳಿಕ ಸಂಘದ ಪ್ರತಿನಿಧಿ ಪೂಜಾ ಮಾತನಾಡಿ, ನಮಗೆ ಕೆಲಸದಲ್ಲಿ ಸುಮಾರು 21 ತಂತ್ರಾಂಶಗಳ ಕೆಲಸದ ಒತ್ತಡಗಳಿವೆ. ಆದರೆ ಸುಸಜ್ಜಿತ ಕಚೇರಿ ವ್ಯವಸ್ಥೆ ಇಲ್ಲ, ಅಗತ್ಯ ಟೇಬಲ್ ಅಲ್ಮೇರಾ ಕುರ್ಚಿಗಳಿಲ್ಲ, ಗುಣಮಟ್ಟದ ಮೊಬೈಲ್ ಮತ್ತು ತಾಂತ್ರಿಕತೆಯ ಡೇಟಾ ನೆಟ್ ವ್ಯವಸ್ಥೆ ಇಲ್ಲ, ಪ್ರಿಂಟರ್, ಸ್ಕ್ಯಾನರ್, ಲ್ಯಾಪ್ಟಾಪ್ ವ್ಯವಸ್ಥೆಗಳಿಲ್ಲ ಎಂದು ದೂರಿದರು. ಅದೇ ರೀತಿಯಾದಂತಹ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಆದ್ದರಿಂದ ದಿನಾಂಕ 10/2/2025 ಅಂದರೆ ಇವತ್ತಿನಿಂದ ರಾಜ್ಯ ಸರ್ಕಾರದ ರಾಜ್ಯ ಸಂಘದ ಒಂದು ನಿರ್ದೇಶನದ ಮೇರೆಗೆ ನಾವು ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಶಾಂತಿಯುತವಾಗಿ ನಾವು ತಾಲೂಕು ಕಚೇರಿ ಆವರಣದ ಮುಂದೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಇಷ್ಟೇ: ವಿವಿಧ ಇಲಾಖೆಗಳ ಕೆಲಸಗಳನ್ನು ನಮ್ಮ ಇಲಾಖೆಯ ಒಳಗೆ ವಿಲೀನ ಮಾಡಿ ನಮಗೆ ಕೆಲಸನ ಮಾಡಿಸ್ತಾ ಇದ್ದಾರೆ. ಅದು ಮತ್ತು ಹಲವಾರು ಕೆಲಸಗಳನ್ನ ನಮಗೆ ಮೊಬೈಲ್ ಮುಖಾಂತರನೇ ನಡೆಸ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ನಮಗೆ ಮೊಬೈಲ್ ಡಾಟಾ ವ್ಯವಸ್ಥೆ ಮತ್ತು ಮೊಬೈಲ್ ವ್ಯವಸ್ಥೆಯನ್ನು ನಮಗೆ ಮಾಡಿರೋದಿಲ್ಲ. ರಾಜ್ಯ ಸರ್ಕಾರ ಈ ಹಿಂದೆ ಸರ್ಕಾರದ ಒಂದು ಆಶ್ವಾಸನೆ ಈ ಹಿಂದೆ ಏನು ಹೇಳ್ತಾರೋ ಟ್ಯಾಬ್ ವ್ಯವಸ್ಥೆ ಮಾಡ್ತೀವಿ ಮತ್ತು ಅದೇ ಅನೇಕವಾದಂಥ ಸೌಲಭ್ಯಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಸಹ ಇದುವರೆಗೂ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ನಮಗೆ ತಲುಪಿಲ್ಲ. ಇಲ್ಲಿ ನಮ್ಮ ಇಲಾಖೆಯಲ್ಲಿ, ಸ್ಪೆಷಲಿ ರೆವಿನ್ಯೂ ಇಲಾಖೆಯಲ್ಲಿ ನಾವು 2010ರಿಂದ ಜಾಯಿನ್ ಆಗಿದ್ದೀವಿ. 15 ವರ್ಷ ಆಯಿತು, ಯಾವುದೇ ರೀತಿ ಪ್ರಮೋಷನ್ ಸಹ ಇಲ್ಲ. ಅಂದರೆ ನೀವು ಬೇರೆ ಇಲಾಖೆಗೆ ನಾವು ಕಂಪೇರ್ ಮಾಡಿದ್ರೆ 2ರಿಂದ 3 ಪ್ರಮೋಷನ್ ತೊಗೊಂಡಿದ್ರು. ಬಟ್ ನಮ್ಮ ಇಲಾಖೆಯಲ್ಲಿ 15 ವರ್ಷದಿಂದ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದು. ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿ ನಮ್ಮಲ್ಲಿ ಸಿಗ್ತಾನೇ ಇಲ್ಲ. ಸಿಕ್ಕರೆ ತಾನೇ ನಾವು ಕೆಲಸ ಮಾಡ್ಲಿಕ್ಕೆ. ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ, ಕೆಲಸ ಮಾಡ್ತೀವಿ. ಆದರೆ ಅದಕ್ಕೆ ಸೂಕ್ತ ಸಲಕರಣೆಗಳನ್ನು ಕೊಟ್ಟರೆ ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಸರ್ಕಾರದ ಏನು ಯೋಜನೆಗಳಿದ್ದಾವೆ ರೈತರಿಗೆ ಖಂಡಿತವಾಗಿ ನಾವು ತಲುಪಿಸ್ತೀವಿ. ಆ ತಲುಪಿಸೋ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ನಮಗೆ ನೀಡಿದರೆ ಖಂಡಿತವಾಗಿ ನಾವು ಸರ್ಕಾರದ ಯೋಜನೆಗಳು ನಾವು ಜಾರಿಗೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಿದ್ದೀವಿ. ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಕಾರಣದಿಂದ ನಾವೆಲ್ಲರೂ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ನಾವು ಸರ್ವಿಸಿಗೆ ಬಂದು 10-15 ವರ್ಷ ಆದರೂ ನಮಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ನಮ್ಮ ಊರುಗಳಿಗೆ ಹೋಗೋಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗೆ ಏಕಕಾಲದಲ್ಲೇ 21 ಆ್ಯಪ್ಗಳನ್ನು ಕೆಲಸ ನಿರ್ವಹಿಸಿ ಅಂತೇಳಿ ಒತ್ತಡ ಹಾಕ್ತಾರೆ. ಆಮೇಲೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಮಾಡಿಕೊಡಿ ಅಂಥೇಳಿ ಒತ್ತಡಗಳನ್ನು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಈ ಏನಾದರೂ ಒಂದು ಸಕಾರಾತ್ಮಕವಾದ ನಮಗೆ ಫಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಸೇರಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಮ್ಮ ಅಧ್ಯಕ್ಷರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ವ್ಯಾಪ್ತಿ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಿಂದ ಸಾರ್ವಜನಿಕರು ಮತ್ತು ರೈತರು ಪರದಾಡುವಂತಾಗಿದೆ. ಎಚ್.ಡಿ.ಕೋಟೆಯಲ್ಲಿ ವಿಎಗಳ ಸ್ಟ್ರೈಕ್ನಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಹೌದು, ನಿನ್ನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ವ್ಯಾಪ್ತಿ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಿಂದ ಸಾರ್ವಜನಿಕರು ಮತ್ತು ರೈತರು ಪರದಾಡುತ್ತಿದ್ದಾರೆ. ಪ್ರತಿನಿತ್ಯ ಖಾತೆ ದುರಸ್ತಿ, ಆರ್ಟಿಸಿ, ಜಾತಿ ಆದಾಯ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರಕ್ಕೆಂದು ದೂರಗಳಿಂದ 10 ಸಂಖ್ಯೆಯಲ್ಲಿ ಸಾರ್ವಜನಿಕರು ವಿಎ ಕಚೇರಿಗಳಿಗೆ ಬರುತ್ತಿದ್ದು, ನಿನ್ನೆಯಿಂದ ವಿಎಗಳು ನಡೆಸುತ್ತಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ 20-30 ಕಿಲೋಮೀಟರ್ ದೂರದಿಂದ ಬಂದ ಜನರಿಗೆ ತುಂಬಾ ತೊಂದರೆ, ಕೆಲಸಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಸರ್ಕಾರ ಅವರ ಬೇಡಿಕೆಗಳನ್ನು ಪೂರೈಸಿ ಸಾರ್ವಜನಿಕ ಕೆಲಸಕ್ಕೆ ವಿಎಗಳನ್ನು ಕಳಿಸುವಂತೆ ಒತ್ತಡ ಹೆಚ್ಚಾಗಿದೆ. ಶಿವರಾಜು ಅಂತೇಳಿ ಎಚ್.ಡಿ.ಕೋಟೆ ತಾಲೂಕು ಹೇರಿಗೆ ಗ್ರಾಮದವರು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಿನ್ನೆಯಿಂದ ಕಂದಾಯ ಇಲಾಖೆ ನೌಕರರಾದಂಥ VASಗಳು ಅಂದರೆ ವಿಲೇಜ್ ಅಕೌಂಟೆಂಟ್ಗಳು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ಕೂಡಲೇ ಕರ್ನಾಟಕ ಸರ್ಕಾರ ಕೂಡಲೇ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ಯಾಕಪ್ಪ ಅಂದರೆ ಕೋಟೆ ತಾಲೂಕಲ್ಲಿ ಅಥವಾ ರಾಜ್ಯಾದ್ಯಂತ ಇರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಮಾಡೋದ್ರಲ್ಲಿ ತುಂಬ ಅಲೆದಾಡ್ತಾ ಇದ್ದಾರೆ ರೈತರು. ಅವರಿಗೆ ಪಾಣಿ ಆಗಿರ್ಬೋದು, ಖಾತೆ ಆಗಿರ್ಬೋದು, ಅಥವಾ ವಾಸ್ತವ ದೃಢೀಕರಣ ಪತ್ರ ಆಗ್ಬೋದು, ಜಾತಿ ಪ್ರಮಾಣ ಪತ್ರ ಆಗ್ಬೋದು, ಅಥವಾ ಇನ್ನಿತರ ಏನೆಲ್ಲ ವಿಲೇಜ್ ಅಕೌಂಟ್ರಿಂದ ಆಗಬೇಕಾದಂಥ ಕೆಲಸಗಳಿಗೆ ಜನರು ಅಲ್ದು ಹೋಗ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತದೆ. ಆದ್ದರಿಂದ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಅವರ ಬೇಡಿಕೆಯನ್ನು ಈಡೇರಿಸಿ
ಜೊತೆಗೆ ಕೂಡಲೇ ಕ್ರಮ ವಹಿಸಬೇಕು ಅಂತೇಳಿ ನಾನು ಈ ಸರ್ಕಾರವನ್ನು ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡ್ತಾಯಿದ್ದೀನಿ. ಬೀರಂಬಳ್ಳಿ ಗ್ರಾಮ ಎಚ್.ಡಿ. ಕೋಟೆ ತಾಲೂಕು ಅಂತಸಂತೆ ಹೋಬಳಿ. ನಾನು ರೈತ ಮುಖಂಡ. ನಿನ್ನೆಯಿಂದ RIVAಗಳು ಅನಿರ್ದಿಷ್ಟ ಮುಷ್ಕರ ಮಾಡ್ಕೊಂಡು ಇಲ್ಲಿ ತಾಲೂಕು ಕಚೇರಿ ಮುಂದ್ಗಡೆ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇದರಿಂದ ನಮ್ಮ ರೈತ ಬಂಧುಗಳಿಗೆ ಎಲ್ಲ ರೀತಿಯಲ್ಲಿ ಅಂದರೆ ಜಾತಿ ದೃಢೀಕರಣ ಇರ್ಬೋದು, ಆದಾಯ ದೃಢೀಕರಣ ಇರ್ಬೋದು, ಖಾತೆಗಳಿರ್ಬೋದು, ಮತ್ತು ಕಂದಾಯ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಸಿಗಬೇಕು ಅದೆಲ್ಲ ಸ್ಥಗಿತಗೊಂಡಿದೆ. ಈ ಸರ್ಕಾರನ ನಮಗೆ RIVAಗಳಿಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ ಅಂತೇಳಿ ಅವರು ಮುಷ್ಕರ ಮಾಡ್ತಾಯಿದ್ದಾರೆ. ಸರ್ಕಾರ ಈಗಾಗಲೇ ಕೂಡಲೇ ಎಚ್ಚೆತ್ತುಕೊಂಡು RIಗಳನ್ನ ಬೇಡಿಕೆಗಳನ್ನ ಈಡೇರಿಸಬೇಕು. ಅವ್ರು ಈಡೇರಿಸಿದ್ರೆ ನಮ್ಮ ರೈತರ ಕೆಲಸಗಳು ಸುಗಮ ಆಗೋಕ್ಕೆ ಅವಕಾಶ ಆಗುತ್ತೆ. ಸಮೀವುಲ್ಲಾ ಅಂತ ಎಚ್.ಡಿ. ಕೋಟೆ ತಾಲೂಕು ಟೌನಿನಲ್ಲಿ VAಗಳು ಸ್ಟ್ರೈಕ್ ಕೂತಿರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ, ಹಿಂಸೆನೂ ಆಗ್ತಾಯಿದೆ. ನಾನು ಕಳೆದ 2 ದಿನದಿಂದನೂ ಸತತವಾಗಿ ತಾಲೂಕು ಆಫೀಸ್ಗೆ ಓಡಾಡ್ತಾ ಇದ್ದೀನಿ. ನನ್ನ ಜಮೀನಿನ ದುರಸ್ತಿಯನ್ನು ಮಾಡಿಸ್ಲಿಕ್ಕೆ ಇವ್ರ ಹತ್ರ ಬಂದು RIVAಗಳ ಹತ್ರ ಮಾತಾಡಿದ್ರೆ ನಾವು ಸ್ಟ್ರೈಕ್ ಕೂತಿದ್ದೀವಿ, ನಮಗೆ ಇದಾಗ್ತಾ ಇಲ್ಲ, ಕೆಲಸ ಮಾಡಲಿಕ್ಕೆ ಒತ್ತಡ ಇದೆ, ಹಂಗಾಗಿ ಸ್ಟ್ರೈಕ್ ಕೂತಿದ್ದೀವಿ ಅಂತ ಅವರು ಉತ್ತರ ಹೇಳ್ತಾ ಇದ್ದಾರೆ. ಹಂಗಾಗಿ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ದಯಮಾಡಿ ಬೇಗನೆ ಇದನ್ನು ಪರಿಹಾರ ಮಾಡಿಕೊಡ್ಬೇಕು. ತಾಲೂಕು ದಂಡಾಧಿಕಾರಿಗಳು ಹಾಗೂ ಸರ್ಕಾರದ ವತಿಯಿಂದ ಕೇಳ್ಕೊತೀನಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹೆಸರು ಮಹಾದೇವ ನಾಯಕ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಸರ್, ಇನ್ನೇನಿಲ್ಲ, ಸರ್ಕಾರ ಮತ್ತು ಇದಕ್ಕೆ ನಾನು ಒತ್ತಾಯ ಮಾಡೋದು ಏನಂತ ಹೇಳಿದ್ರೆ, ರೈತರು ಅಲ್ದಾಡೋದು ಭಾಳ ಕಷ್ಟ ಆಗಿದೆ. ದೂರಗಳಿಂದ ಕೂಲಿ ಕಂಬಳ ಎಲ್ಲನೂ ಬಿಟ್ಟು ಬಂದು ಅವರು ವ್ಯವಸಾಯಕ್ಕೋಸ್ಕರ ದೃಢೀಕರಣ ಪತ್ರ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, RTC ಮತ್ತು ಪೈಪ್ನ ವಿಚಾರದಲ್ಲಿ ಎಲ್ಲ ಬಂದು ಅಲಿತಾವ್ರ. ಯಾಕಂತ ಹೇಳಿದ್ರೆ ಇವರು VAಗಳು ಮತ್ತು RIಗಳು ಸ್ಟ್ರೈಕಲ್ಲಿ ಕುಂತಿದ್ದಾರೆ. ಇಲ್ಲಿ ರೈತರ ಕಷ್ಟ ಪರಿಗಣಿಸೋರು ಯಾರು? ನಾವು ಕೇಳಿದ್ರೆ ಬಂದರೆ ಹಿಂಗಾಗಿದೆ, ನಾವು ಸ್ಟ್ರೈಕ್ ಕುಂತಿದ್ದೀವಿ, ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದರ ಬಗ್ಗೆ ಇವರು ಸರ್ಕಾರದವರು ಭಾಳ ಗಂಭೀರವಾಗಿ ಪರಿಗಣಿಸಿ ಅವ್ರನ್ನ ಸೇವೆ ಕಳಿಸೋದು ಭಾಳ ಅನುಕೂಲವಾದ ಸಂಗಾತಿ ಅಂತ ನನಗನ್ನಿಸ್ತಾ ಇದೆ. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ PDO ಮತ್ತು ಕಾರ್ಯದರ್ಶಿಗಳಿಲ್ಲದೆ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಪರದಾಡುವಂತಾಗಿದೆ. ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ PDO ಕಾರ್ಯದರ್ಶಿ ಹುದ್ದೆಗಳು ಖಾಲಿಯಿದ್ದು ಗ್ರಾಮೀಣ ಆಡಳಿತ ನಿರ್ವಹಣೆ ಹಾಗೂ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ತೀವ್ರ ಹಿನ್ನಡೆಯಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಭಿವೃದ್ಧಿ ಅಧಿಕಾರಿಗಳು ವರ್ಗಾವಣೆಗೊಂಡಿದ್ದಾರೆ. PDO ಶ್ರೀನಿವಾಸ್ ಮೂರ್ತಿ ಗ್ರಾಮ ಪಂಚಾಯಿತಿಗೆ ಬರುತ್ತಿಲ್ಲ, ಕಾರ್ಯದರ್ಶಿಯೂ ಇಲ್ಲದೆ ಸಾರ್ವಜನಿಕರ ಕೆಲಸಗಳು ಆಗುತ್ತಿಲ್ಲ. ತಾಲೂಕು ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ನರೇಗಾ ಕಾಮಗಾರಿಗಳು, ಸ್ವಚ್ಛ ಭಾರತ್ ಅಭಿಯಾನ, ತೆರಿಗೆ ಪಾವತಿ, ಇ-ಸ್ವತ್ತು, ಕಟ್ಟಡ ಪರವಾನಗಿ, ವ್ಯಾಪಾರ ಪರವಾನಗಿ, ನರೇಗಾ ಉದ್ಯೋಗ ಚೀಟಿ ವಿತರಣೆ, ವಾಸಸ್ಥಳ ದೃಢೀಕರಣ, ಮರಣ ಪ್ರಮಾಣ ಪತ್ರ ಸೇರಿದಂತೆ ನಾನಾ ಸೇವೆಗಳನ್ನು ಪಡೆಯಲು ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡುತ್ತಿದ್ದು, ಅಲ್ಲಿನ ಸಿಬ್ಬಂದಿಯು PDO ಇಲ್ಲ, ಕಾರ್ಯದರ್ಶಿ ಇಲ್ಲ, ನಾಳೆ ಬನ್ನಿ ಎಂಬ ಸಿದ್ಧ ಉತ್ತರ ನೀಡುತ್ತಿದ್ದು, ಒಂದು ಕೆಲಸಕ್ಕೆ 10 ಬಾರಿ ಓಡಾಡುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಕೂಡಲೇ ಗ್ರಾಮ ಪಂಚಾಯಿತಿಗೆ PDO ಕಾರ್ಯದರ್ಶಿಯವರನ್ನ ನೇಮಕ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲಿ ಅಧ್ಯಕ್ಷರು ಚೇಂಬರ್ ಖಾಲಿ, ಉಪಾಧ್ಯಕ್ಷ ಚೇಂಬರ್ ಖಾಲಿ, PDOದು ಖಾಲಿ, ಇದು ಖಾಲಿ. PDO ಬ್ಯಾಗ್ ಮಾಡ್ಬಿಟ್ಟು ಅದೆಲ್ಲ ಎಸ್ಕೇಪ್ ಆಗಲ್ಲ, PDOನು ಪತ್ತವಿಲ್ಲ. ಸೆಕ್ರೆಟರಿ ಇದು ಎಸ್ಟಿ ಅದು ಇದು ಕೂಡ ಖಾಲಿ. ಈಗ ಸಂಗೀತ ಒಬ್ಬರಿಯಲ್ಲಿ ಪಂಚಾಯತಿ ಇರೋದು ಸದ್ಯಕ್ಕೆ, ಈಗ ಸಂಗೀತ ಒಬ್ಬರಿಯಲ್ಲಿ ಅವಾಗಿಂದ ಒಂದು 10-15 ವರ್ಷ ಬಿಟ್ರೆ ನೇರ ಒಬ್ರು ಇಲ್ಲ. ಇಲ್ಲಿ ಪಂಚಾಯತಿ ಮೆಂಬರು
ವಿಡಿಯೋಗಳು ಬಂದಿಂದ ಯಾವ ಕೆಲಸನೂ ಆಗ್ತಾಯಿಲ್ಲ. ಜನ ಲೈಟು ಮತ್ತು ಚರಂಡಿ ಮಾತ್ರ ಕೇಳ್ತಾರೆ, ಬೇರೆನೂ ಕೇಳ್ತಾರೆ ಜನ. ಅದನ್ನೂ ನಾವು ಮಾಡ್ಸೋಕ್ಕಾಗ್ತಾಯಿಲ್ಲ. ಊರು ಹೊಡೆ ತಿರ್ಗಾಡೋಕ್ಕೂ ಆಗ್ತಾಯಿಲ್ಲ. ಬಂದ ಶ್ರೀನಿವಾಸ್ ವಿಡಿಯೋ ಯಾರಿಗೂ ಕೆಲಸ ಮಾಡ್ಕೊಡ್ತಾ ಇಲ್ಲ. ಅವ್ರಿಗೆ ಯಾರಿಗೆ ಬೇಕೋ ಆ ಮೆಂಬರ್ಗಳಿಗೆ ಈಶ್ವರ ತಗೊಳ್ತಾ ಇದ್ದಾರೆ ಹೊರತು ನಮಗೇನೂ ಮಾಡಿಲ್ಲ. ಇವ ಹತ್ರಕ್ಕೆ ನಾನು ನಾಗೇಂದ್ರ ಸ್ವಾಮಿ ಎಲ್ಲ ಹೋಗಿದ್ದಾಗ ನಿಮಗೆ ಮಂಗಳವಾರದಿಂದ ಬರ್ತಾರೆ ಸಬನಾ ಮೇಡಮ್ ಅಂತಂದರು. ಸಬನಾ ಮೇಡಮು ಬಂದಿಲ್ಲ. ಅವ್ರಿಗೆ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ಸಬನಾ ಮೇಡಮ್ ಬರೋಕ್ಕಾಗಲ್ಲ, ನಾವು ಬಂದು ಏನು ಮಾಡೋಕ್ಕಾಗುತ್ತೆ, ನಂಗೆ ಇನ್ನೂ ಆರ್ಡ್ರ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಅವ್ರು ಬಂದು ಈಗ ಹೊರಳಿಗೆ ಹೋಗಿದ್ದಾರೆ, ಯಾರಿಗೂ ಸ್ಪಂದಿಸ್ತಾ ಇಲ್ಲ. ಸುಮಾರು ಡೆತ್ ಸರ್ಟಿಫಿಕೇಟ್ಗಳೆಲ್ಲ 2 ತಿಂಗಳಿಂದ 3 ತಿಂಗಳಿಂದ ಪೆಂಡಿಂಗ್ ಇದೆ. ಡೆತ್ ಸರ್ಟಿಫಿಕೇಟ್ಗೆ SDL ಆಗಿನಿಂದ ಆಗಬೇಕು, ಅವರೂ ಇಲ್ಲ, ಸೆಕ್ರೆಟ್ರಿ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ. ಇದಾಗಿದೆ. ಜನಗಳ ನಾವು ಯಾವುದೇ ಥರ ಉತ್ತರನೂ ಕೊಡೋಕ್ಕಾಗ್ತಾಯಿಲ್ಲ. ಎಲ್ಲ ಥರದ ಜನ ಏನು ನಮ್ಮನ್ನೇನು ದುಡ್ಡು ಕಾಸು ಕೇಳೋಲ್ಲ. ಏನು ಕೇಳ್ತಾ ಇದ್ದಾರೆ ಅವರು? ಲೈಟು, ಚರಂಡಿ, ಇದು ಎರಡು ಕೇಳ್ತಾ ಇದ್ದಾರೆ. ಇರೋ ಮನೆಯವರು ನಮಗೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೂ ತೊಗೊಳಕ್ಕಾಗದೆ ಮೇಲೆ ನಾವು ಮೆಂಬರ್ ಆಗಿ ವೇಸ್ಟ್ ಆಗಿ ಜನಗಳ ಹತ್ರ ನಾವು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಮುಖ ತೋರ್ಸೋಕ್ಕಾಗದೆ ನಿಂತಿದ್ದೀವಿ. ಈಗ ನಮಗೆ ಅರ್ಜೆಂಟಾಗಿ ಒಬ್ಬ ಒಳ್ಳೆ ಕೆಲಸ ಮಾಡೋಂಥ ಪಿ ಡಿ ಒ ಬೇಕು ನಮಗೆ. ಪಿ ಡಿ ಒ ಬರೋದ್ರಿಂದ ನಮ್ಮ ಕೆಲಸ ಕಾರ್ಯಗಳು ಆಗ್ತವೆ. ಈಗ ಶಿವನ್ ಹಾಕಿದ್ದಾರೆ, ಶ್ರೀನಿವಾಸ್ ಹಾಕಿದ್ದಾರೆ, ಅವ್ರು ಬೇಕಾದ ಮೆಂಬರ್ಗಳಿಗೆ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಮಾಡ್ತಾರೆ ಫೋನು, ಯಾರಿಗೆ ಬರ್ತಾರೆ ಒಂದು ಗೊತ್ತಾಗ್ತಿಲ್ಲ, ವಿಚಾರನೂ ಗೊತ್ತಾಗ್ತಾಯಿಲ್ಲ. ನಾವು ಫೋನ್ ಮಾಡಿದ್ರೆ ನಮಗೆ ಬೇರೆ ಕತೆ ಹೇಳ್ತಾ ಇದ್ದಾರೆ. ನಮಗೆ ಈಗ ಕರೆಕ್ಟಾಗಿ ಮಾಡೋ ಅಂಥ ಸಬನಾ ಮೇಡಮ್ಮು ಒಳ್ಳೆ ಪಿ ಡಿ ಒ ಆಗಿರೋದ್ರಿಂದ ಅವ್ರು ಬಂದು ನಮಗೆ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಮೆಂಬರ್ಗೂ ಆಗುತ್ತೆ ಅಂತ ನಾವು ಇದು ಮಾಡ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೌಮ್ಯ ಅಂತ ನನ್ನ ಹೆಸರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 9 ತಿಂಗಳಿಂದ ಪಿ ಡಿ ಒ, ಬಿಲ್ ಕಲೆಕ್ಟ್ರು ಮತ್ತು SDA ಯಾರೂ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಯಾರೂ ಕೆಲಸಕ್ಕೂ ಬರ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಪಂಚಾಯತಿ ಕಾರ್ಯಗಳೆಲ್ಲ ನಿಂತೋಗಿದೆ. ಇದಕ್ಕಾಗಿ ನಾವು MLA ಅವ್ರ ಹತ್ರ ಎಲ್ಲರ ಹತ್ರ ಮನವಿ ಮಾಡೋದು, ನಮಗೆ ಪರ್ಮನೆಂಟಾಗಿ ಪಿ ಡಿ ಒ ಬೇಕು, ಸೆಕ್ರೆಟ್ರಿ ಬೇಕು ಮತ್ತು SDA ಅವ್ರು ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಈಗ ಕೋಣನೂರು ಪಂಚಾಯತಿಯಿಂದ ಒಬ್ಬರು ಬಿಲ್ ಕಲೆಕ್ಟರ್ ಹಾಕಿದ್ರು, ಅವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಅದಕ್ಕಿಂತ ಅಶೋಕ್ ಅಂತ ಬರ್ತಾಯಿದ್ರು, ಅವರು ಮಾಡ್ತಾಯಿಲ್ಲ. ನಮ್ಮ ಪಿ ಡಿ ಒಗೆ ನಾವೇ ಮೆಂಬರ್ಗಳಾಗಿ ಫೋನ್ ಮಾಡಿದ್ರೆ ನಮಗೂ ಯಾವುದು ರೆಸ್ಪಾನ್ಸ್ ಮಾಡಲ್ಲ. ಮಹಿಳಾ ಇದಕ್ಕೂ ಯಾವುದೂ ಮರ್ಯಾದೆ ಕೊಡ್ತಾ ಇಲ್ಲ, ಅವ್ರು ಫೋನ್ ಕಾಲ್ನೂ ತೆಗಿತಾ ಇಲ್ಲ. ಹಾಗಾದರೆ ನಾವು ಯಾರ ಹತ್ರ ಹೋಗಿ ಮಾತಾಡಬೇಕು ಹೇಳಿ? ಇವಾಗ ಯಾರು ಪಿ ಡಿ ಒ ಇರೋದು? ಈಗ ಕೋಣನೂರಿಂದ ಶ್ರೀನಿವಾಸ್ ಅಂತ ಒಬ್ರು ಹಾಕಿದ್ರು, ಆದರೆ ಅವ್ರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಅವ್ರಿಗೆ ಯಾವ ಮೆಂಬರ್ ಮೇಲೆ ಇದಿರುತ್ತೋ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮೆಂಬರ್ಗೂ ಅವರು ಸಮಾನವಾಗಿ ಕೆಲಸ ಮಾಡ್ಕೊಡ್ತಾ ಇಲ್ಲ. ಈಗ ಇಲ್ಲಿ ಬರ್ತಾ ಇದ್ದಾರೆ, ಬರ್ತಾ ಇಲ್ಲ ಸರ್ ಸರಿಯಾಗಿ. ಅವ್ರು ಬರೋದು ಬೇಕಾಗಿರೋಂಥ ಮೆಂಬರ್ಗಳಿಗೆ ಗೊತ್ತಾಗಿರ್ತಾರೆ, ಅವಾಗ ಬಂದು ಅವ್ರು ಕೆಲಸ ಮಾಡಿಸ್ಕೊತಾರೆ ಹೋಗ್ತಾರೆ. ಉಳಿದವ್ರಿಗೆ ಇನ್ಯಾರಿಗೂ ಅವ್ರಿಗೇನು ಇದಿಲ್ಲ. ಅವ್ರಿಗೆ ಏನಾದ್ರು ಹೇಳಿದ್ದೀರಾ? ಹೋಗಿ ಹೇಳಿದ್ದಾರೆ ಸರ್, ಇವರು ಅಧ್ಯಕ್ಷರು ಅವರು, ಆದರೂ ಏನು ಯಾರನ್ನೂ ಹಾಕ್ಸಿಲ್ಲ. ಈಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? 14ನೇ ತಾರೀಕು ಸ್ಟ್ರೈಕ್ ಮಾಡೋಣ ಅಂತ ಇವರು ಎಲ್ಲರೂ ಮೆಂಬರ್ಗಳೆಲ್ಲ ಸೇರಿ ಮಾತಾಡ್ಕೊಂಡಿದ್ದೀವಿ ಸರ್. ಅದಕ್ಕೆ ಅಲ್ಲಿವರೆಗೆ ಏನಾಗುತ್ತೆ ಅಂತ ನೋಡೋಣ. ನಟ ಡಾಲಿ ಧನಂಜಯ್ ಮದುವೆ ಹಿನ್ನೆಲೆ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಇಂದು ಮದುವೆಯ ಸಿದ್ಧತೆಗಳ ಕುರಿತಾಗಿ ಮಾಹಿತಿಗಳನ್ನು ಕೂಡ ನೀಡಿದರು. ಫೆಬ್ರವರಿ 15 ಮತ್ತು 16ರಂದು ನಟ ಡಾಲಿ ಧನಂಜಯ್ ಮದುವೆ ಹಿನ್ನೆಲೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮದುವೆಗೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಮೈಸೂರಿನಲ್ಲೇ ನನ್ನ ವಿದ್ಯಾಭ್ಯಾಸ, ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಎಲ್ಲವೂ ಮೈಸೂರಿನಿಂದಲೇ. ಹೀಗಾಗಿ ಮೈಸೂರಿನಲ್ಲೇ ಮದುವೆ ಆಗಬೇಕು ಎನ್ನುವುದು ನನ್ನ ಕನಸು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿಗಲಿ ಮತ್ತು ನನ್ನ ಮದುವೆಗೆ ಅಭಿಮಾನಿಗಳಿಗೆ ವಿದ್ಯಾಪತಿ ದ್ವಾರ ಮೂಲಕ ಎಂಟ್ರಿ ಇರುತ್ತದೆ. ಎಲ್ಲರೂ ನೇರವಾಗಿ ಬಂದು ನನಗೆ ಆಶೀರ್ವಾದ ಮಾಡಿ ಹೋಗಬಹುದು. ಇನ್ನು ಚಿತ್ರರಂಗ, ರಾಜಕೀಯ ನಾಯಕರು ಸೇರಿದಂತೆ ಎಲ್ಲರನ್ನ ಮದುವೆಗೆ ಕರೆದಿದ್ದೇನೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕೆಂಬುದು ನಮ್ಮ ಬಯಕೆ. ಆಹ್ವಾನ ನೀಡಿದ್ದೇನೆ, ಎಲ್ಲರೂ ಬರುತ್ತಾರೆ ಎಂಬ ನಿರೀಕ್ಷೆ ಕೂಡ ಇದೆ ಎಂದರು. ನನಗೆ ಮಂತ್ರ ಮಾಂಗಲ್ಯ, ವಚನ ಮಾಂಗಲ್ಯ, ರಿಜಿಸ್ಟರ್ ಮದುವೆ ಆಗುವ ಆಸೆ ಇತ್ತು. ಆದರೆ ನಮ್ಮ ಕುಟುಂಬ ಸದಸ್ಯರು, ಚಿತ್ರರಂಗ, ಸ್ನೇಹಿತರು ಎಲ್ಲರಿಗೂ ಊಟ ಹಾಕಿಸಬೇಕು. ಹೀಗಾಗಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಊಟ ಹಾಕಿ ಆಶೀರ್ವಾದ ಪಡೆಯೋಣ ಎಂಬ ಆಸೆಯಿಂದ ಇಲ್ಲಿ ಮದುವೆ ಆಗ್ತಿದ್ದೇನೆ. ಚಾಮುಂಡೇಶ್ವರಿ ದೇವಾಲಯ ಮಾದರಿಯಲ್ಲಿ ವೇದಿಕೆ ನಿರ್ಮಾಣ ಆಗುತ್ತಿದೆ. ದಕ್ಷಿಣ ಭಾರತದ ಮಾದರಿಯ ಊಟ ವ್ಯವಸ್ಥೆ ಇದೆ. ಅಭಿಮಾನಿಗಳು, ವಿಐಪಿಗಳಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರಿಗೂ ಒಂದೇ ಮಾದರಿಯ ಊಟ ಇರುತ್ತದೆ, ಆದರೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಮದುವೆಗೆ ಬಂದು ಹಾರೈಸಿ ಎಂದು ನಟ ಡಾಲಿ ಧನಂಜಯ್ ತಿಳಿಸಿದರು. ಮೈಸೂರು ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಇದೇ ಮರಿಮಲ್ಲಪ್ಪ ಕಾಲೇಜು, ಇದೇ SGC, ಇದೇ ಇನ್ಫೋಸಿಸ್, ಇದೇ ನಮ್ಮ ರಂಗಾಯಣ ಕ್ಯಾಂಪಸ್ಸಲ್ಲಿ, ಇದೇ ನಮ್ಮ GPR ರಂಗತಂಡ, ನನ್ನ ಫ್ರೆಂಡ್ಸು, ನನ್ನ ಬಳಗ ಎಲ್ಲ ಜಾಸ್ತಿ ಇಲ್ಲೇ ಇರೋದು. ಸೊ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿದ್ದು. ಸೊ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್. ಅದು ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು. ಆ್ಯಂಡ್ ನನ್ನ ಬದುಕು, ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ. ಸೊ ನನ್ನ ಬದುಕು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಮೈಸೂರಿನ ಪರಿಸರ ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಅಂತ ಅಷ್ಟೇ. ಈಗ ನೋಡಿ ಆಲ್ರೆಡಿ 1-1.5 ಗಂಟೆ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ.
ಸೊ ಆ ಥರ ಇದ್ದರೆ ಡೆಫಿನೆಟ್ಲಿ ಇರಕ್ಕೆ ಚಂದ ಅಲ್ಲ ಯಾವಾಗಲೂ ಇಲ್ಲಿ ಕೆಲಸ ಹೆಂಗಿರುತ್ತೆ ಹಂಗೆ. ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿನಿಸು ಮಾಡಿಸ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗ ಆಗ್ಬೋದು, ಆ ರೀತಿ ಯಾವುದಾದ್ರೂ ಅಡುಗೆ ತಿನಿಸು ಮಾಡ್ತಾರಂತ? ಹಂಗೆಲ್ಲ ಏನಿಲ್ಲ, ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನ್ಯೂ ಸೆಲೆಕ್ಟ್ ಮಾಡಿದರೆ ಹೋಳಿಗೆ ಊಟ ಎಲ್ಲ ಇರುತ್ತೆ, ಅಲ್ಲೇ ಒಬ್ಬಟ್ಟು ಊಟ ಹಾಕಬೇಕು ಅಂತ. ಸೊ ಅದಿರುತ್ತೆ. ಅದು ಕೂಡ ಅಷ್ಟೇ, ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನೇ ಹ್ಯಾಂಡ್ಲ್ ಮಾಡಿದ್ವಿ. ಜಗದೀಶ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ, ಅಭಿಮಾನಿಗಳು ಕೇಟ್ರಿಂಗ್ ಕಡೆ ಇದನ್ನ. ಆಶೀರ್ವಾದ್ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಅರುಣ್ ಸಾಗರ್ ಅವರು ಸೆಟ್ಟು ಇದು ಎಲ್ಲ ಹಾಕ್ತಿದ್ದಾರೆ, ಅಂದರೆ ಆರ್ಟ್ ವರ್ಕು ಅವ್ರಿಗಿರುತ್ತೆ. ಅಂದರೆ ಎಲ್ಲ ಸ್ನೇಹಿತರು, ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು, ಎಲ್ಲ ಸ್ನೇಹಿತರು ಸೇರ್ಕೊಂಡಿಲ್ಲ ಹಿಂಗೆ ಮಾಡೋಣ ಅಂತ. ಏಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ, ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ. ಬಟ್ ಅದು ಮನೆಯವರಿಂದ ಇರೋದು, ಸ್ನೇಹಿತರಿಂದ ಇರೋದು, ಎಲ್ಲರೂ ಇಲ್ಲ ಹಂಗಾಗಲ್ಲ, ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ, ಒಂದೇ ಕಡೆ ಮಾಡಿಬಿಡೋಣ. ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು. ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ, ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವರು ಆ್ಯಂಡ್ ನಂದು ಆಸೆ ಕೂಡ ಅದೇ ಆಗಿತ್ತು, ಫ್ಯಾನ್ಸ್ ಮುಂದೆ ಆಗಬೇಕು ಅನ್ನೋದು. ಅದೆಲ್ಲರೂ ಆಗ್ತಾ ಇದೆ. ಎಲ್ಲರಿಗೂ ಕರೆದಿದ್ದೀವಿ, ಎಲ್ಲರಿಗೂ ಕರೆದಿದ್ದೀವಿ. ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ. ನನ್ನ ಜರ್ಮನ್ ಡೈರೆಕ್ಟ್ರು ನನ್ನ ಫ್ರೆಂಡ್ ಬರ್ತಿದ್ದಾನೆ, ನನ್ನ ಫ್ರೆಂಡ್ಸ್ ದುಬೈ US ಅಲ್ಲಿರೋರು ಎಲ್ಲರೂ ಬರ್ತಿದ್ದಾರೆ. ಎಲ್ಲರೂ ಬರ್ತಿದ್ದಾರೆ. ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡಸ್ವಾಮಿ ನನ್ನ ಪರವಾಗಿ ಮೈಸೂರಲ್ಲೆಲ್ಲ ಭಾಳ ಇನ್ವಿಟೇಷನ್ ಕೊಟ್ಕೊಂಡು, ಸೊ ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಬಳಗನೂ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ, ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಬರ್ತೀವಿ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 2ನೇ ದಿನವೂ ತ್ರಿವೇಣಿ ಸಂಗಮಕ್ಕೆ ಹರಿದು ಬಂತು ಸಾವಿರಾರು ಭಕ್ತ ಸಾಗರ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 2ನೇ ದಿನವೂ ತ್ರಿವೇಣಿ ಸಂಗಮಕ್ಕೆ ಹರಿದು ಬಂತು ಭಕ್ತ ಸಾಗರ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಸಾವಿರಾರು ಭಕ್ತರು. 2ನೇ ದಿನ ಸಂಗಮದಲ್ಲಿ ಕಾವೇರಿ ಆರತಿ ನಡೆಸಲಾಯಿತು. ಈ ವೇಳೆ ಕಾವೇರಿ ಆರತಿ ಸಿದ್ಧತೆ ಪರಿಶೀಲಿಸಿದ ನಿರ್ಮಲಾನಂದನಾಥ ಸ್ವಾಮೀಜಿ ಬಳಿಕ ಧರ್ಮ ಸಭೆಯಲ್ಲಿ ವಿವಿಧ ಮಠಾಧೀಶರ ಜೊತೆ ಭಾಗಿಯಾದರು. ಭಗವಂತನಿಗೆ ಎಲ್ಲ ವಿಶ್ವಗಳು ಅಂತಹ ಶ್ರದ್ಧೆಯಿಂದ ಭಕ್ತಿಯಿಂದ ಸುತ್ತಮುತ್ತ ಗ್ರಾಮಗಳಿಂದ ತಮಿಳುನಾಡು, ಕೇರಳ, ಹೊರನಾಡುಗಳಿಂದ ಬಂದು ಇಲ್ಲಿ ಇವತ್ತು ಪುಣ್ಯಸ್ನಾನ ಮಾಡ್ತಾ ಇರತಕ್ಕಂಥದ್ದು ಭಕ್ತಿಯ ಪರಾಕಾಷ್ಠೆಯನ್ನ ತಲುಪ್ತಾ ಇರೋದು. ಹಾಗೆ ಅಂತಲೇ ಇವತ್ತು ಭೂಮಿ ಸುತ್ತಾ ಇದೆ, ಅಗ್ನಿ ಉರಿತಾ ಇದೆ, ಗಾಳಿ ಬೀಸ್ತಾ ಇದೆ, ಸೂರ್ಯ ಚಂದ್ರ ಕೋಟಿ ನಕ್ಷತ್ರಗಳು ಬೆಳಗ್ತಾ ಇದ್ದಾವೆ. ಅಂದ್ರೆ ಭಕ್ತಾದಿಗಳಿರ್ತಕ್ಕಂಥ ಒಂದು ಭಕ್ತಿಯೇ ಮುಖ್ಯ ಕಾರಣ. ನಾವು ಮೈ ತೊಳೆಯುವುದು ದಿನ ತೊಳಿತೇವೆ, ಆದರೆ ಇವತ್ತು ನಾಳೆ ಮೈ ತೊಳಿತೇವಲ್ಲ, ಅದರಲ್ಲಿ ಮೈ ಮನಸ್ಸು ಪರಿಶುದ್ಧ ಆಗತಕ್ಕಂಥ ಅದು ಕಾಯಕ ನಮ್ಮದಾಗಿದೆ. ಅದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಜಗದ್ಗುರುಗಳು, ನಾಡಿನ ಜಗದ್ಗುರುಗಳು ಈ ಒಂದು ಕಾರ್ಯಕ್ರಮವನ್ನು 13ನೇ ಕುಂಭ. ಇದಾಗಿತ್ತು ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.